ಸರ್, ಈಗ ತುಂಬಾ ಜನರ ಜೀವನ ಶೈಲಿಯಲ್ಲಿ ಪ್ರತಿನಿತ್ಯ ಹಾಲು ಕುಡಿತಾರೆ, ಅನಿಮಲ್ಸ್ ಹಾಲು. ಬಟ್ ನೀವು ಹಂಗ್ ಮಾಡಲ್ಲ ಅಂತ ಕೇಳ್ಪಟ್ಟಿದ್ದೀನಿ. ಇದ್ರ ಬಗ್ಗೆ ವಿವರಿಸಿ. ಈಗ ಹಾಲು ಕುಡಿಯಂತ ಪ್ರಾಣಿಗಳು ಮ್ಯಾಮಲ್ಸ್ ಅಂತ ಏನ್ ಕರಿತೀವಲ್ಲ, ಸಸ್ತನಿಗಳು, ಯಾವ ಸಸ್ತನಿನೂ ಇನ್ನೊಂದು ಪ್ರಾಣಿದು ಹಾಲು ಕುಡಿಯಲ್ಲ. ನಾವು ಮನುಷ್ಯರಷ್ಟೇ ಕುಡಿತಿರೋದು. ಆಮೇಲೆ ಈ ಎಲ್ಲವೂ ಕೂಡ ಎದೆ ಹಾಲು ಕುಡಿಯೋ ವಯಸ್ಸು ಮಟ್ಟ ಅಷ್ಟೇ ಕುಡಿತಾವೆ. ಜೀವನ ಪರ್ಯಂತ ಯಾವ ಪ್ರಾಣಿ ಕುಡಿತಿಲ್ಲ. ನಾವು ಮನುಷ್ಯರಷ್ಟೇ ಜೀವನ ಪರ್ಯಂತ ಕುಡಿಯಕತ್ತೀವಿ. ಇವು ಎರಡೇ ಉದಾಹರಣೆ ಸಾಕು ನಮ್ಗೆ ಹಾಲಿನ ಅವಶ್ಯಕತೆ ಇಲ್ಲ ಅನ್ನೋದು ಗೊತ್ತಾಗ್ಲಿಕ್ಕೆ. ಇನ್ನು ಮೂರನೇದು, ಹಾಲು ಇವತ್ತೇನು ಹಾಲು ಸಿಗ್ತಿದೆ ಅದು ಹಾಲೇ ಅಲ್ಲ, ಹಾಲೇ ಕಲಬೆರಕೆ. ಇದು ಸತ್ಯ. ಇನ್ನೊಂದು ಕಡೆಗೆ 80ನೇ ದಶಕದಲ್ಲಿ ಈ ಕ್ರಾಸ್ ಬ್ರೀಡ್ ದನಗಳೆಲ್ಲ ತಂದು ಹಾಲು ಉತ್ಪಾದನೆ ಜಾಸ್ತಿ ಆಗ್ಬಿಟ್ಟಿತ್ತು. ಒಂದು ಹಂತದಲ್ಲಿ ಡಿಮ್ಯಾಂಡ್ ಕಡಿಮೆ ಇತ್ತು. ಅದನ್ನ ಅಡ್ವರ್ಟೈಸ್ಮೆಂಟ್ಗಳು ಕೊಟ್ಟು ದಿನ ಒಂದು ಲೋಟ ಹಾಲು ಕುಡಿಬೇಕು, ಅವಾಗೆ ನಿಮ್ಗೆ ಕ್ಯಾಲ್ಸಿಯಂ ಸಿಗುತ್ತೆ ಅಂತಂದು ಎಲ್ಲ ಹೇಳಿ, ಅವಾಗೆ ನಿಮ್ಮ ಮಕ್ಕಳದು ಬೋನ್ಸ್ ಎಲ್ಲ ಗಟ್ಟಿಯಾಗಿರ್ತವೆ ಅಂತಂದು ಇದನ್ನೆಲ್ಲ ಹೇಳ್ಕೊಟ್ಟು, ಅದು ಮಾರ್ಕೆಟಿಂಗ್ ತಂತ್ರಗಾರಿಕೆ, ಮಾರಾಟ ಜಾಸ್ತಿ ಬೆಳೆಸ್ಕೊಳ್ಳಿಕ್ಕಾಗಿ ಮಾಡಿರೋಂಥದ್ದು. ಹಾಲಿನಲ್ಲಿ ಮಾತ್ರ ಕ್ಯಾಲ್ಸಿಯಂ ಸಿಗುತ್ತೆ ಅನ್ನೋದು ಅದು ಸುಳ್ಳು. ಹಾಲಿನಲ್ಲಿ ಸಿಗೋಂಥ ಕ್ಯಾಲ್ಸಿಯಂಗಂತೂ ಹೆಚ್ಚಿನ ಪ್ರಮಾಣದಲ್ಲಿ ನುಗ್ಗೆ ಸೊಪ್ಪಲ್ಲೈತಿ, ಎಳ್ಳಲ್ಲೈತಿ, ರಾಗಿಯಲ್ಲೈತಿ. ಹಂಗಾಗಿ ನಮ್ಮ ಮೊದಲಿಂದ ಬಂದಿರೋ ಆಹಾರ ಕ್ರಮದಲ್ಲಿ ಇವೆಲ್ಲ ಆಹಾರಗಳು ಇದಾವೆ. ಕ್ಯಾಲ್ಸಿಯಂ ಸಲುವಾಗಿ ಹೊಸದಾಗಿ ಹಾಲು ಕುಡಿಯೋ ಅಂಥದ್ದು ಏನು ಇರಲಿಲ್ಲ. ಆದರೆ ಬಹಳ ಮಟ್ಟ ನೋಡ್ಬೋದು, ಆ ಅಡ್ವರ್ಟೈಸ್ಮೆಂಟ್ಸ್ ಇಂದಾನೆ ಎಲ್ಲರೂ ಕಂಪಲ್ಷನ್ ಆಗಿ ಕುಡಿಸ್ತಾ ಇರೋಂಥದ್ದು. ಹಾಲಿಗೆ ಪ್ರತ್ಯಾಮ್ನಾಯವಾಗಿ ನೀವು ಬೇರೆ ಹಾಲನ್ನು ಉಪಯೋಗಿಸ್ತಿದ್ದೀರಾ? ಅದ್ರ ಬಗ್ಗೆನೂ ಹೇಳಿ ಸರ್. ಅಲ್ಲ, ಹಾಲೇ ಅವಶ್ಯಕತೆ ಇಲ್ಲ ಅಂದ್ರೆ ಮತ್ತೆ ಪ್ರತ್ಯಾಮ್ನಾಯ ಅನ್ನೋದು ಅವಶ್ಯಕತೆ ಬೀಳಲ್ಲ. ಆದ್ರೆ ಏನು ನಾವು ಹಾಲಿಗೆ ರೂಢಿಯಾಗಿ ಇಂಥದ್ದೇ ಪಲ್ಯ ಮಾಡ್ಬೇಕು, ಹಾಲಿನಲ್ಲೇ ಮಾಡ್ಬೇಕು, ಇಂಥವು ಏನಿದಾವೋ ಅನಿವಾರ್ಯತೆಗಳು ನಮಗೆ ಪೂರೈಕೆ ಆಗ್ಬೇಕು ಬೇಕು ಅಂದ್ರೆ ಆಲ್ಟರ್ನೇಟಿವ್ ಆಗಿ ನಾವು ತೆಂಗಿನಕಾಯಿಂದನೇ ಹಾಲು ತಕ್ಕೋಬಹುದು, ಹಾಲೇ ಉಪಯೋಗಿಸ್ಕೋಬಹುದು. ಬಹಳ ಮಟ್ಟ ನಾವು ಅದನ್ನು ಬಳಕೆ ಮಾಡ್ತಾ ಇದೀವಿ. ಮತ್ತೆ ಕಂಪೇರಿಟಿವ್ಲಿನೂ ಅಂದ್ರೆ ನಾನೆಲ್ಲೋ ಕೇಳ್ಪಟ್ಟಿದ್ದು, ಹಸುವಿನ ಹಾಲಿಗಿಂತ ತೆಂಗಿನ ಹಾಲು ಪೌಷ್ಟಿಕಾಂಶ ಜಾಸ್ತಿ ಅಂತ. ಅಲ್ಲ, ಇನ್ನು ಆ ತರ ಆಳವಾಗಿ ಅವೆಲ್ಲ ವಿಷಯಗಳನ್ನ ತಿಳ್ಕೊಳ್ಳೋ ಅಂತ ಅವಶ್ಯಕತೆನೂ ಇಲ್ಲ. ಮೊದಲನೇದು, ಇವೆಲ್ಲ ಈ ಕಂಪ್ನಿ ಮಾರಾಟ ತಂತ್ರಗಾರಿಕೆಯಲ್ಲಿ ಬಂದಿರೋದು. ಏನೆಲ್ಲ ಪೋಷಕಾಂಶಗಳಿದಾವೆ, ಇವೆಲ್ಲ ನಿಮಗೆ ಈ ಆರೋಗ್ಯಕ್ಕೆ ಒಳ್ಳೇದು, ಇದು ಒಳ್ಳೇದು. ಈಗ ನನ್ನ ಪ್ರಶ್ನೆ ಏನಂದ್ರೆ, ಯಾವ ಪೋಷಕಾಂಶಗಳು ಆರೋಗ್ಯಕ್ಕೆ, ಯಾವ ಸಮಸ್ಯೆಗಳಿಗೆ ಒಳ್ಳೇದು ಅಂತಂದು ಹೇಳಿ ನೀವು ಬಾಳೆಹಣ್ಣು ತಿನ್ಲಿಕ್ಕೆ ಶುರು ಮಾಡಿದ್ದು, ಮಾವಿನ ಹಣ್ಣು ತಿನ್ಲಿಕ್ಕೆ ಶುರು ಮಾಡಿದ್ದು, ಪ್ರಾರಂಭ ಹೆಂಗ್ ಮಾಡಿದ್ರಿ? ಇವೆಲ್ಲ ಆಹಾರವಾಗಿ ಟೇಸ್ಟ್ಗೋಸ್ಕರ ಅಲ್ಲ, ಇವೆಲ್ಲ ತಿಳ್ಕೊಂಡ್ ಮಾಡಿದ್ರೆ ಇಲ್ಲ, ಮತ್ತೆ ತಿಳ್ಕೊಳ್ಳಿಲ್ಲಂಗೆ ಅವೆಲ್ಲ ಬಳಕೆ ಮಾಡಿದ್ರಿ. ಇವಾಗ ಪ್ರತಿಯೊಂದಕ್ಕೂ ಇವು ತಿಳ್ಕೊಬೇಕನ್ನೋದು ಅದು ಅವಶ್ಯಕತೆ ಇಲ್ಲದ ವಿಚಾರ. ಆ ಕಂಪನಿಗಳು ಅವ್ರ ಉತ್ಪನ್ನ ಮಾರಾಟ ಮಾಡಕ್ ಮಾತ್ರ ಇವೆಲ್ಲ ಉಪಯೋಗ, ಬಿಟ್ರೆ ಸಾಮಾನ್ಯವಾಗಿ ಇವೆಲ್ಲ ಅವಶ್ಯಕತೆ ಇಲ್ಲ. ಈ ವ್ಯಕ್ತಿಯ ಬಗ್ಗೆ ಹಾಗೂ ಈ ವ್ಯಕ್ತಿಯ ಫ್ಯಾಮಿಲಿ ಬಗ್ಗೆ ನಾನೊಂದು ಡಾಕ್ಯುಮೆಂಟ್ರಿ ಮಾಡಿದ್ದೀನಿ. ಆ ಡಾಕ್ಯುಮೆಂಟ್ರಿಯ ಹೆಸರು ಸಹಜ ಜೀವನ. ಈ ಡಾಕ್ಯುಮೆಂಟ್ರಿಯ ಲಿಂಕ್ ಅನ್ನು ಈ ವಿಡಿಯೋ ಕೆಳಗಡೆ ಇರುವ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಹಾಕಲಾಗಿದೆ. ದಯವಿಟ್ಟು ಹೋಗಿ ಎಲ್ಲರೂ ಮಿಸ್ ಮಾಡದೆ ನೋಡಬೇಕು. ಆ್ಯಂಡ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೀಲೇಬೇಡಿ. ಅದ್ಭುತವಾದ ವಿಡಿಯೋಗಳನ್ನು ನೀವು ಮುಂದೆ ನೋಡ್ತೀರಾ.